ನಮ್ಮ ಒಂದು ಮೆದುಳಿನ ಅಮಿಗ್ಡಾಲಾ ಮತ್ತು ಹಿಪೋಕ್ಯಾಂಪಸ್ ಈ ಎರಡು ಭಾಗಗಳು ಲರ್ನಿಂಗ್ ಅಂಡ್ ಲೋನ್ಲಿನೆಸ್ ಗೆ ಸಂಬಂಧವನ್ನು ಹೊಂದಿದೆ. ಸೊ ಬಹು ಮುಖ್ಯವಾಗಿ ವಿ ನೀಡ್ ಟು ಕೀಪ್ ರೀಬೂಟಿಂಗ್ ಅವರ್ ಬ್ರೈನ್. ಅದೇ ಕೆಲಸ ಮಾಡ್ತಿದ್ದೀವಿ ಈ 9 ಗಂಟೆಯಲ್ಲಿ ವಿತ್ ನಮ್ಮ ಡಾಕ್ಟರ್ ಶರಣ್ ಶ್ರೀನಿವಾಸನ್. ಇವರು PRS ನರವಿಜ್ಞಾನದ ಕ್ರಿಯಾತ್ಮಕ ನರಶಸ್ತ್ರ ಚಿಕಿತ್ಸಕ ಮತ್ತು CMD. ಪಟ್ಟಾಕಿ ಮಾರ್ನಿಂಗ್ ಶ್ರುತಿ. ಏನ್ ಗೊತ್ತಾ, ಮಾಸ್ಟರ್ ಹೆಲ್ತ್ ಚೆಕ್ಅಪ್ ಅಂತ ಕೇಳಿರ್ಬೇಕಲ್ಲ ನೀವೆಲ್ಲ. ಸುಮಾರು ಜನ ಹೋಗ್ಬಿಟ್ಟು ಒಂದು ಮಾಸ್ಟರ್ ಹೆಲ್ತ್ ಚೆಕ್ಅಪ್ ಮಾಡಿಸ್ಬಿಟ್ಟು ಎಲ್ಲ ಕ್ಲಿಯರ್ ಆಗ್ಬಿಟ್ರೆ ಒಂಥರ ಫಿಟ್ನೆಸ್ ಸರ್ಟಿಫಿಕೇಟ್ ತರ ಇಟ್ಕೊಂಡು ಓಡಾಡ್ತಾರೆ. ನೋಡು, ನಾನು ಮಾಸ್ಟರ್ ಹೆಲ್ತ್ ಚೆಕ್ಅಪ್ ಮಾಡಿಸ್ಕೊಂಡೆ, ಎಲ್ಲ ಸರಿಗಿದೆ, ಐ ಆಮ್ ಫಿಟ್ ಅಂಡ್ ಫೈನ್ ಅಂತ. ಬಟ್ ಯು ನೋ ವಾಟ್ ಇಸ್ ದಿ ಇಂಟ್ರೆಸ್ಟಿಂಗ್ ನ್ಯೂಸ್? ಎಲ್ಲ ಟೆಸ್ಟ್ ಮಾಡೋದನ್ನು ಕತ್ತಿಂದ ಕೆಳಗಡೆ ಮಾತ್ರ. ಕತ್ತಾಗ್ಲಿ ತಲೆ ಆಗ್ಲಿ, ತಲೆಗೆ ಸಂಬಂಧಪಟ್ಟಿದ ಏನು ಟೆಸ್ಟ್ ಆಗಲ್ಲ. ದೇರ್ ಇಸ್ ನೋ ಟೆಸ್ಟ್ ಇನ್ ದ ಮಾಸ್ಟರ್ ಹೆಲ್ತ್ ಚೆಕ್ಅಪ್ ಟು ಟೆಸ್ಟ್ ಅಬೌಟ್ ದ ಬ್ರೈನ್ ಅಂಡ್ ಇಟ್ಸ್ ಫಂಕ್ಷನ್ ಅಂಡ್ ಇಟ್ಸ್ ಬ್ಲಡ್ ಸಪ್ಲೈ. ಏನು ಇಲ್ಲ ಅದರಲ್ಲಿ. ಅದೇ ನೀವೇ ಯೋಚನೆ ಮಾಡಿ, ಕಿಡ್ನಿ ನೋಡ್ತಾರೆ, ಲಿವರ್ ನೋಡ್ತಾರೆ, ಕೊಲೆಸ್ಟ್ರಾಲ್ ನೋಡ್ತಾರೆ, ಡಯಾಬಿಟಿಸ್ ನೋಡ್ತಾರೆ, ಹಾರ್ಟ್ ನೋಡ್ತಾರೆ, ಲಂಗ್ಸ್ ನೋಡ್ತಾರೆ, ಎಲ್ಲ ನೋಡ್ತಾರೆ. ಬ್ರೈನ್ ಒಂದೇ ಬಿಟ್ಟು ನಾವು ಸಾಕಷ್ಟು ಸರಿ ಹೇಳ್ತಾ ಇದ್ದೀವಿ, ನೀವು ಮಾಸ್ಟರ್ ಹೆಲ್ತ್ ಚೆಕ್ಅಪ್ ಮಾಡಿದಾಗ ಕತ್ತದ ಡಾಪ್ಲರ್ ಸ್ಟಡಿ ಆಫ್ ದಿ ನೆಕ್ ವೆಸಲ್ಸ್ ಅಂತ ಹೇಳ್ತೀವಿ. ಕ್ಯಾರೋಟಿಡ್ ಅಂಡ್ ವರ್ಟಿಬ್ರಲ್ ಡಾಪ್ಲರ್ ಸ್ಟಡಿ ಮಾಡಿಸಿ, ಆಮೇಲೆ ಬ್ರೈನ್ ಒಂದು ಸ್ಕ್ಯಾನ್ ಮಾಡಿಸ್ಬೇಕು, MRI ಬ್ರೈನ್. ಇದೆರಡು ಮಾಡಿಸಿದ್ರೇನೆ ಮಾಸ್ಟರ್ ಹೆಲ್ತ್ ಚೆಕ್ಅಪ್ ಟಾಪ್ ಟು ಬಾಟಮ್ ಫಿಟ್ ಅಂಡ್ ಫೈನ್ ಅಂತ ಹೇಳಿ ಬರ್ಲಿಕ್ಕೆ ಆಗುತ್ತೆ. ಇಲ್ಲದೆ ಇದ್ರೆ ನಾವು ಅರ್ಧ ಓನ್ಲಿ ಬಾಡಿ ಇಸ್ ಓಕೆ, ಬ್ರೈನ್ ಕಂಡೀಷನ್ ಅನ್ನೋನ್ ಕ್ವೆಶ್ಚನ್ ಮಾರ್ಕ್ ಆಗ್ಬಿಡುತ್ತೆ. ಸೊ ದಿಸ್ ಇಸ್ ದ ಮೆಸೇಜ್ ಐ ವಾಂಟ್ ಟು ಗಿವ್ ಟು ಯುವರ್ ಲಿಸನರ್ಸ್ ಟುಡೇ.